ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸೊಲ್ಲರಿಮೆ ಭಾಗದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕಿರುವಂತಹ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಆಯ್ದ 3 ಭಾಗಗಳಲ್ಲಿ 48ನೆಯ ಸೆಷನನ್ನು ಅಭ್ಯಾಸ ಮಾಡೋಣ. ಈ ಒಂದು ಭಾಗದಲ್ಲಿ ರಾಮ ವನವಾಸಕ್ಕೆ ಹೋಗುವುದು ಅಂತ ತೀರ್ಮಾನ ಆದ ಮೇಲೆ ಆತ ಕೌಸಲ್ಯೆಯನ್ನು, ಲಕ್ಷ್ಮಣನನ್ನು, ಕೈಕೆಯನ್ನು, ದಶರಥನನ್ನು ಸಮಾಧಾನ ಪಡಿಸ್ತಾನೆ. ತನಗೆ ಕಾಡೇನು ಹೊಸತಲ್ಲ, ತಾನು ಕಾಡಿನಲ್ಲಿ ಇರಬಲ್ಲೆ, ನನಗೆ ಅರಮನೆಗಿಂತ ಧರ್ಮದಿಂದಿದ್ದರೆ ಕಾಡೇ ಸಹ ಉತ್ತಮ, ನಾನು ನಾರು ಮುಡಿಗಳನ್ನು ಉಡಿಬಲ್ಲೆ, ನನಗೆ ಕಿರೀಟಕ್ಕಿಂತ ಕೀಳು ಅಂತ ಅನಿಸೋದಿಲ್ಲ ನಾರು ಮುಡಿ ಅನ್ನುವಂಥದ್ದನ್ನು ಹೇಳಿದ ನಂತರ ಆತ ವನವಾಸಕ್ಕೆ ನಾನು ಹೋಗ್ತೇನೆ, ಪಿತೃವಚನ ಪರಿಪಾಲನೆ ಮಾಡೇ ಮಾಡ್ತೇನೆ, ತಂದೆಯನ್ನು ವಚನ ಭ್ರಷ್ಟನಾಗಿ ನಾನು ಮಾಡಲಾರೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕೋಪಗೊಂಡಂತಹ ಲಕ್ಷ್ಮಣನನ್ನು ಸಮಾಧಾನವನ್ನು ಪಡಿಸ್ತಾನೆ. ಅನಂತರ ಇನ್ನೇನು ರಾಮ ಯಾರ ಮಾತನ್ನು ಕೇಳೋದಿಲ್ಲ, ಕಾಡಿಗೆ ಹೋಗ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ಕೌಸಲ್ಯೆ ಕಾಡಿನಲ್ಲಿ ಇರುವಂತಹ ತನ್ನ ಮಗನ ಕ್ಷೇಮಕ್ಕಾಗಿ ಪ್ರಕೃತಿ ದೇವಿಯಲ್ಲಿ ಬೇಡ್ತಾಳೆ, ವನದೇವತೆಯಲ್ಲಿ ಬೇಡ್ಕೊಳ್ತಾಳೆ. ನನ್ನ ಮಗ ಕಾಡಿನಲ್ಲಿ ಬರ್ತಾ ಇದ್ದಾನೆ, ಕಾಡಿನಲ್ಲಿ ಇರಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಆತನಿಗೆ ಏನನ್ನೂ ತೊಂದರೆ ಉಂಟು ಮಾಡಬೇಡಿ, ಆತನನ್ನು ಸುರಕ್ಷಿತವಾಗಿ ಮತ್ತೆ ಮರಳಿ ಕಳುಹಿಸಿ ಅನ್ನುವಂಥ ಒಂದು ಕಾಳಜಿಯನ್ನು ಇಲ್ಲಿ ಆಕೆ ತೋರ್ಪಡಿಸ್ತಾಳೆ. ಈ ಒಂದು ಘಟಕದಲ್ಲಿ ನಾವು ಕೌಸಲ್ಯಗೆ ತನ್ನ ಮಗನ ಬಗ್ಗೆ ಇದ್ದಂತಹ ಕಾಳಜಿಯನ್ನು ಕಾಣಬಹುದು. ಸಮಸ್ತವಾದಂತಹ ಜೀವ ಸಂಕುಲದಲ್ಲಿ ಆಕೆ ರಾಮನ ಕ್ಷೇಮಕ್ಕಾಗಿ ಯಾವ ರೀತಿ ಬೇಡ್ಕೊಳ್ತಾಳೆ ಅನ್ನೋದನ್ನು ಕಾಣಬಹುದು. ತನ್ನ ಮಗನ ಬಗ್ಗೆ ಇದ್ದಂತಹ ಪ್ರೇಮವನ್ನು ಸಹ ನಾವು ಈ ಒಂದು ಘಟಕದಲ್ಲಿ ಕಾಣ್ತೇವೆ. ಕೌಸಲ್ಯ ಹೇಳ್ತಾಳೆ, ವಿಧಿಯ ದೃಢ ನಿರ್ಧಾರ ನೆರವೇರಲಿ, ವಿಧಿ ನಿರ್ಧಾರ ಬರದಾಗಿದೆ, ಶ್ರೀರಾಮ ಕಾಡಿಗೆ ಹೋಗಬೇಕು, ವನವಾಸವನ್ನು ಅನುಭವಿಸಬೇಕು ಅನ್ನುವಂಥ ದೃಢ ನಿರ್ಧಾರವಾಗಿದೆ. ಆಯಿತು, ಆ ದೃಢ ನಿರ್ಧಾರ ನೆರವೇರಲಿ, ಸತ್ಯಕ್ಕೆ ಜಯವಾಗಲಿ, ಯಾವಾಗಲೂ ಸಹ ಸತ್ಯಕ್ಕೆ ಜಯವಾಗಲಿ. ಓ ವನದೇವತೆಯೇ, ನನ್ನ ಮಗನನ್ನು ನಿನ್ನ ಮಡಲಿಗೆ ಹಾಕ್ತಾ ಇದ್ದೇನೆ, ನನ್ನ ಮಗನನ್ನು ಕಳಿಸ್ಕೊಡ್ತಾ ಇದ್ದೇನೆ ನಿನ್ನಲ್ಲಿಗೆ. ಇನ್ಮುಂದೆ ಆತ ನನ್ನ ಮಗನಲ್ಲ, ನಿನ್ನ ಮಗ, ಆತನನ್ನು ನಿನ್ನ ಮಡಲಿಗೆ ಹಾಕ್ತಾ ಇದ್ದೇನೆ. ಆ ವನಗಳಲ್ಲಿ, ಕಾಡುಗಳಲ್ಲಿ ಭಯಾನಕವಾದಂತಹ ಹುಲಿಗಳಿದ್ದಾವೆ, ಹುಲಿಗಳ ತವರೂರಾಗಿದೆ ಆ ಒಂದು ಭಯಾನಕ ಕಾಡು. ಅಲ್ಲಿಗೆ ಕಳಿಸ್ತಾ ಇದ್ದೀನಿ ನನ್ನ ಮಗನನ್ನು. ನನ್ನ ಮಗ ಪರದೇಶಿ, ಇನ್ಮೇಲೆ ಪರದೇಶಿಯಾಗಿರುವಂತಹ ನನ್ನ ಮಗನನ್ನು ಕಾಪಾಡು. ತಬ್ಬಲಿಯಾದ ರಾಮಚಂದ್ರನಿಗೆ ಇನ್ನು ನೀನೇ ತಾಯಿ, ವನದೇವತೆಯೇ, ಇನ್ನು ತಬ್ಬಲಿಯಾಗಿರುವಂತಹ ನನ್ನ ಮಗ ರಾಮಚಂದ್ರನಿಗೆ ನೀನು ತಾಯಿಯ ಹಾಗೆ ಆತನನ್ನು ಕಾಯಬೇಕು. ಪರ್ವತವು ತಾನು ನಡೆದ ನದಿಯನ್ನು ತಡೆದರೆ ಅದು ಸಮುದ್ರದ ಕಡೆ ಹರಿಯುವುದು ನಿಲ್ಲಿಸುತ್ತದೆಯೇ ಅಂತಾಳೆ. ಅಂದರೆ ರಾಮ ತಾನೆಷ್ಟು ಹೇಳಿದರೂ ಸಹ ವನವಾಸವನ್ನು ಕೈ ಬಿಡೋದಿಲ್ಲ. ಪರ್ವತದಲ್ಲಿ ಹುಟ್ಟಿದಂತಹ ನದಿ ಪರ್ವತವು ಎಷ್ಟು ತಡೆದರೂ ಸಹ ಅದು ಹರಿಯುವುದನ್ನು ನಿಲ್ಲಿಸುವುದಿಲ್ಲ. ಹಾಗೆಯೇ ನನ್ನ ಮಗ ರಾಮ, ನಾನು ಎಷ್ಟು ಹೇಳಿದರೂ ಸಹ ಆತನನ್ನು ವನವಾಸವನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಗಿರಿವನ ಪಕ್ಷಿ ನಾಗಗಳಲ್ಲಿ ನಿನಗೆ ರಕ್ಷಣೆಯಾಗಲಿ, ಕಾಡಿನಲ್ಲಿರುವಂಥ ಗಿರಿ, ವನ, ಪಕ್ಷಿ, ನಾಗಗಳು ನಿನಗೆ ರಕ್ಷಣೆಯನ್ನು ಕೊಡಲಿ, ವನದೇವತೆಯು ನಿನಗೆ ರಕ್ಷಣೆಯನ್ನು ಕೊಡಲಿ. ಮಗನೇ, ಹೋಗು, ವನವಾಸಕ್ಕೆ ಹೋಗು, ನಿನ್ನನ್ನು ನಾನು ತಡೆಯಬಲ್ಲನೆ, ನಿನ್ನನ್ನು ತಡೆಯೋಕ್ಕೆ ಸಾಧ್ಯನ ನಾನು ಅನ್ನುವಂತಹ ನೋವಿನ ಮಾತನ್ನು ಕೌಸಲ್ಯ ಹೊರಹಾಕ್ತಾಳೆ. ಜೊತೆಗೆ ಸೂರ್ಯ, ಚಂದ್ರ, ನಕ್ಷತ್ರ, ದೇವ, ದಾನವರಲ್ಲಿ ಬೇಡ್ಕೊಳ್ತಾಳೆ, ಇವರೆಲ್ಲರೂ ಸಹ ನಿನಗೆ ರಕ್ಷಣೆ ಕೊಡಲಿ. ಪ್ರಕೃತಿಯ ಅಂಶಗಳಾಗಿರುವಂಥ ಸೂರ್ಯ, ಚಂದ್ರ, ನಕ್ಷತ್ರ, ದೇವ, ದಾನವರು ನಿನಗೆ ರಕ್ಷಣೆಯನ್ನು ಕೊಡಲಿ. ಜಲದೇವತೆ ನನ್ನ ಮಗನು ನೀರಿನಲ್ಲಿ ಸ್ನಾನ ಮಾಡುವಾಗ ಮೀನು ಮೊಸಳೆಗಳಿಂದ ರಕ್ಷಿಸಿ, ಕಾಡಿನಲ್ಲಿರುವಾಗ ನನ್ನ ಮಗ ಸ್ನಾನ ಮಾಡೋದಕ್ಕೆ ನೀರಿನ ಬಳಿ ಬಂದಾಗ ಮೀನು ಮೊಸಳೆಗಳಿಂದ ಜಲದೇವತೆ ನನ್ನ ಮಗನನ್ನು ಕಾಪಾಡು. ಮಗನು ಮರದ ನೆರಳಿನಲ್ಲಿ ಮಲಗುವಾಗ ರಕ್ಷಿಸಿ, ನನ್ನ ಮಗ ಕಾಡಿನಲ್ಲಿ ಮರದ ನೆರಳಿನಲ್ಲಿ ಮಲಗಿರುವಾಗ ಆತನ ರಕ್ಷಣೆಯನ್ನು ಮಾಡಿ. ಸಿಡಿಲು, ಗುಡುಗು, ಮಿಂಚು, ಬಿರುಗಾಳಿ ಇವೆಲ್ಲವೂ ಸಹ ನನ್ನ ಮಗನಿಗೆ ಕೇಡು ಉಂಟಾದರೆ, ಇವು ಯಾವುದಾದ್ರೂ ನನ್ನ ಮಗನಿಗೆ ಕೇಡನ್ನು ಸಂಭವಿಸಿದರೆ, ಕೇಡನ್ನು ಮಾಡಿದರೆ ಈ ಹೆತ್ತ ತಾಯಿಯ ಶಾಪ ನಿಮ್ಮನ್ನು ಖಂಡಿತವಾಗಿ ಗೊತ್ತಾಗುತ್ತದೆ. ನನ್ನ ಶಾಪ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತದೆ. ನನ್ನ ಮಗ ರಾಮನಿಗೆ ನಿಮ್ಮಿಂದ ಏನಾದರೂ ವನವಾಸದಲ್ಲಿದ್ದಾಗ ಸಿಡಿಲುಗಾಗಲಿ, ಗುಡುಗಾಗಲಿ, ಮಿಂಚು ಆಗಲಿ, ಗಾಳಿ ಆಗಲಿ ಇವುಗಳಿಂದ ಕೇಡುಂಟಾದರೆ ನಾನು ಖಂಡಿತವಾಗಿ ನಿನ್ನನ್ನು ಶಪಿಸ್ತೇನೆ.
ಹಾಗಾಗಿ ನನ್ನ ಮಗನಿಗೆ ಏನೂ ಆಗದ ಹಾಗೆ ರಕ್ಷಣೆಯನ್ನು ಮಾಡಿ ಅನ್ನುವಂಥ ಪ್ರಾರ್ಥನೆಯನ್ನು ಕೌಸಲ್ಯೆ ವನದೇವತೆಯಲ್ಲಿ ಮಾಡ್ತಾಳೆ. ತನ್ನ ಮಗ ಕಾಡಿಗೆ ಹೋಗ್ತಾ ಇದ್ದಾನೆ, ಆತ ಸುರಕ್ಷಿತವಾಗಿ ಬರಲಿ, ಆತನಿಗೆ ಯಾವ ರೀತಿ ತೊಂದರೆಗಳು ಆಗದೇ ಇರಲಿ, ಪ್ರಕೃತಿಯ ಅಂಶದಿಂದ, ಪ್ರಕೃತಿಯ ವಿವಿಧ ಘಟಕಗಳಿಂದ, ಕಾಡುಗಳಿಂದ, ನೀರಿನಿಂದ, ಸೂರ್ಯ, ಚಂದ್ರ, ನಕ್ಷತ್ರ, ಮೀನು, ಮೊಸಳೆ, ಗುಡುಗು, ಸಿಡಿಲು, ಮಿಂಚು, ಬಿರುಗಾಳಿ ಇವೆಲ್ಲವುಗಳು ಸಹ ನನ್ನ ಮಗನಿಗೆ, ರಾಮನಿಗೆ ರಕ್ಷಣೆಯಾಗಿ ನಿಲ್ಲಲಿ ಅನ್ನುವಂಥ ಪ್ರಾರ್ಥನೆಯನ್ನು ಆಕೆ ಹೇಳ್ತಾಳೆ. ತಾನೇನು ಮಾಡೋದು ಸಹ, ಎಷ್ಟು ಹೇಳಿದ್ರು ಸಹ ರಾಮನನ್ನು ತಡೆಯೋದಕ್ಕಾಗೋದಿಲ್ಲ. ಆತನ ವನವಾಸ ಕಟ್ಟಿಟ್ಟ ಬುತ್ತಿ ಅನ್ನುವುದನ್ನು ಅರಿತಂತಹ ಕೌಸಲ್ಯೆ ವನದೇವತೆಯಲ್ಲಿ ತನ್ನ ಮಗನ ರಕ್ಷಣೆಗಾಗಿ ಬೇಡ್ತಾಳೆ. ಈ ಒಂದು ಘಟಕದಲ್ಲಿ ಬರಬಹುದಾದಂಥ ಪ್ರಶ್ನೆಗಳು ಏನಪ್ಪ ಅಂದರೆ, ಕೌಸಲ್ಯ ವನದೇವತೆಯಲ್ಲಿ ಏನನ್ನು ಬೇಡಿದಳು? ಕೌಸಲ್ಯ ಪ್ರಕೃತಿಯಲ್ಲಿ ತನ್ನ ಮಗನ ರಕ್ಷಣೆಗೆ ಹೇಗೆ ಬೇಡಿದಳು? ಪ್ರಕೃತಿಯಲ್ಲಿ ಕೌಸಲ್ಯ ಪ್ರಾರ್ಥನೆಯನ್ನು ವಿವರಿಸಿ. ಈ ರೀತಿ ಪ್ರಶ್ನೆಗಳು ಈ ಒಂದು ಘಟಕದಲ್ಲಿ ಬರಬಹುದು.